ನಿಮ್ಗೆಲ್ಲ ನೋಡಿ ಇವತ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನೀವೆಲ್ಲ ಎಷ್ಟು ಚೆನ್ನಾಗಿ ಬಟ್ಟೆ ಹಾಕಿದೀರಾ ನೋಡಿ, ಎಲ್ರು ಟೈ ಹಾಕಿದಿರಾ, ಒಳ್ಳೆ ಶರ್ಟ್ ಹಾಕಿದಿರಾ. ಇದಕ್ಕೆಲ್ಲ ಕಾರಣ ಯಾರು? ಅಪ್ಪ ಅಮ್ಮ ಅಲ್ವಾ? ಸೊ ಕೊನೆಗೊಂದಿನ ನಿಮ್ಗೆ ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇದೆ, ಒಳ್ಳೆ ಕಾರ್ ತಗೊಂಡಿದೀವಿ, ಒಳ್ಳೆ ಮದ್ವೆ ಆಗಿದೀವಿ ಅಂತ ಕಾರಣಕ್ಕೆ ತಂದೆ ತಾಯಿನ ಆಚೆ ಹಾಕಿದ್ರೆ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತಾ? ಸೊ ಎಷ್ಟು ಜನ ಆತರ ಕೆಲಸ ಮಾಡ್ತಿದಾರೆ ನಿಮ್ಗೆ ಗೊತ್ತಿದ್ಯಾ? ಎಷ್ಟು ಜನಕ್ಕೆ ಗೊತ್ತಿದೆ? ಎಲ್ರಿಗೂ ಗೊತ್ತಾಗ್ತಾ ಇದೆ ಅಲ್ವಾ? ಸಮಾಜದಲ್ಲಿ ಎಷ್ಟೋ ಜನ ಬೀದಿಲಿ ಬೀಳ್ತಾ ಇರೋದು ಗೊತ್ತಾಗ್ತದೆ ಇಲ್ಲ? ಕೈ ಎತ್ತಿ ನೋಡೋಣ ಎಷ್ಟು ಜನಕ್ಕೆ ಗೊತ್ತಿದೆ ಅಂತ. ಆದ್ರೆ ಎಷ್ಟು ಜನ ತಂದೆ ತಾಯಿನ ಮನೇಲಿ ಇಟ್ಕೊಂಡು ಸಾಕ್ತಿದ್ದಾರೆ? 100ರಲ್ಲಿ 70% ಜನ ಕೂಡ ಸಾಕ್ತಾ ಇಲ್ಲ ಸರ್. 30% ಅಷ್ಟೇ. ನನ್ಗನ್ ಬಂದಿರೋ ಅನುಭವದಲ್ಲಿ ಒಂದ್ 30% ಜನ ಮಾತ್ರ ತಂದೆ ತಾಯಿನ ಮನೇಲಿ ಇಟ್ಕೊಂಡು ಸಾಕ್ತಾ ಇದ್ದಾರೆ. ಸೊ ಇನ್ 70% ಎಲ್ರೂ ಕೂಡ ಬೀದಿಗೆ ಬಿಡ್ತಾ ಇದ್ದಾರೆ, ಅನಾಥಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಯಾಕೆ? ಆದ್ರೆ ಒಂದು ಮಾತು ನಾನು ಆಶ್ರಮ ಮಾಡಿದ್ಮೇಲೆ ಕಂಡಂತ ಸತ್ಯ ಏನ್ ಗೊತ್ತಾ? ಆಶ್ರಮದಲ್ಲಿ ಸೇರ್ತಿರೋರು ಎಲ್ರೂ ಕೂಡ ಬಡವರಲ್ಲ, ವಿದ್ಯಾವಂತರ ತಂದೆ ತಾಯಿಗಳು, ಒಳ್ಳೆ ಕೆಲಸದಲ್ಲಿ ಇರ್ತಕ್ಕಂಥವ್ರು, ಒಳ್ಳೆ ಸಂಬಳ ತಗೊಳ್ತಕ್ಕಂಥ ತಂದೆ ತಾಯಿ. ಗಾರೆ ಕೆಲಸ ಮಾಡೋರು ತಂದೆ ತಾಯಿ ಇಲ್ಲಿ ಒಬ್ರು ಇಲ್ಲ. ಈ ಆಶ್ರಮದಲ್ಲಿ 150 ಜನ ಇದ್ದಾರೆ, ಗಾರೆ ಕೆಲಸ ಮಾಡೋರು ತಂದೆ ತಾಯಿ ಒಬ್ರು ಇಲ್ಲ ಇಲ್ಲಿ. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆಲ್ಲ ಇಷ್ಟು ವಿದ್ಯೆ ಕೊಟ್ಟು, ಬುದ್ಧಿ ಕೊಟ್ಟು, ನಿಮ್ಗೆ ಓದೋದಿಕ್ಕೆ ಸಪೋರ್ಟ್ ಮಾಡಿ, ನಿಮ್ಮ ಏಳು ಉಚ್ಚೆ ಕಚ್ಚ ಎಲ್ಲವನ್ನು ಬಾಚಿ ಕೊನೆಗೊಂದಿನ ಅವರು ನಿಮ್ಗಳತ್ತ ಒಂದ್ ತುತ್ತು ಅನ್ನ ತಿನ್ನಕ್ಕೆ ಯೋಗ ಇಲ್ಲ ಅಂತ ಹೇಳಿದ್ರೆ, ಇಂಥ ಒಂದು ದುಸ್ಥಿತಿ ನಮ್ಮ ರಾಜ್ಯದಲ್ಲಿ ಬರಬಾರ್ದು, ನಮ್ಮ ಕರ್ನಾಟಕದಲ್ಲಿ ಬರಬಾರ್ದು. ಅಂದ್ರೆ ನಾವೆಲ್ಲ ಮನುಷ್ಯರಾಗ್ಬೇಕು, ಮಾನವೀಯತೆ ಇರುವಂತರಾಗ್ಬೇಕು. ನಾವು ದೇಶಕ್ಕೆ ಮಕ್ಕಳಾಗದೆ ಇದ್ರೂ ಪರವಾಗಿಲ್ಲ, ನಮ್ಮ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾದ್ರೆ ಸಾಕು. ಕರೆಕ್ಟಾ ಸರ್? ನಾವು ದೇಶಕ್ಕೆ ಒಳ್ಳೆ ವ್ಯಕ್ತಿ, ಒಳ್ಳೆ ಪ್ರಜೆ ಆಗಿದೀವಿ ಅಂತ ಅನ್ಸ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಮ್ಮ ತಂದೆ ತಾಯಿಗೆ ಕೊನೆಗ ಆಶ್ರಮಕ್ಕೆ ಸೇರಿಸದೆ, ಅವರನ್ನ ಬೀದಿ ಪಾಲ್ ಮಾಡದೆ, ಕೊನೆಗಾಲದಲ್ಲಿ ಅವರನ್ನ ನಾವು ನೋಡ್ತಾ ಇದೀವಿ ಅನ್ನೋದು ಪ್ರತಿಯೊಬ್ರು ಮನಸ್ಸಲ್ಲಿ ಬರಬೇಕು. ಪ್ರತಿಯೊಬ್ರು ಆ ಕರ್ತವ್ಯನ ಮಾಡ್ಲೇಬೇಕು. ನಿಮ್ಮ ಪರಿಸ್ಥಿತಿಗಳು 1000 ಇರ್ಬೋದು, ನಿಮ್ಮ ಕಷ್ಟ 100 ಇರ್ಬೋದು, ಆದ್ರೆ ತಂದೆ ತಾಯಿನ ಆಚೆ ಹಾಕುವಂತ ಕೆಲಸಗಳನ್ನ ಮಾಡಬೇಡಿ.